ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಒಂದಷ್ಟು ಜನಕ್ಕೆ ಕ್ವಶನ್ ಏನು ಅಂದರೆ, ಭುಜ ಯಾಕೆ ಜಾರುತ್ತೆ, ಫ್ರಂಟಲ್ಲಿ ರಿಂಕಲ್ಸ್ ಯಾಕೆ ಬರುತ್ತೆ, ಬ್ಯಾಕಲ್ಲಿ ರಿಂಕಲ್ಸ್ ಯಾಕೆ ಬರುತ್ತೆ, ಯಾವ ರೀತಿ ಆರ್ಮೋಲ್ ಕಟ್ ಮಾಡ್ಕೋಬೇಕು, ಯಾವ ಅಳತೆಗೆ ಎಷ್ಟು ತಗೋಬೇಕು, ಸುಮಾರಷ್ಟು ಇದೆ ಅಲ್ವಾ. ಸೊ ನಾನಿವತ್ತು ನಿಮ್ಮ ಎಲ್ಲ ಕನ್ಫ್ಯೂಸನ್ ಎಲ್ಲ ಡೌಟ್ನೂ ಕೂಡ ಕ್ಲಿಯರ್ ಮಾಡ್ತೀನಿ. ಸೊ ಎಷ್ಟೇ ನೀವು ಟೈಲರಿಂಗ್ ಕ್ಲಾಸ್ಗೆ ಹೋಗಿ ಕಲ್ತಿದ್ರೂ ಕೂಡ ನಿಮಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ನಾನಿವತ್ತು ಹೇಳ್ಕೊಡೋವಂಥ ಟಿಪ್ಸ್ನ ಫಾಲೋ ಮಾಡಿ ನೋಡಿ, ನಿಮಗೆ ಯಾವುದೇ ಬ್ಲೌಸ್ನಲ್ಲಿ ಇನ್ನು ತೊಂದರೆ ಅಂತ ನನಗೆ ಯಾವುದನ್ನು ಕೂಡ ಕಮೆಂಟ್ ಮಾಡೋದಿಲ್ಲ. ಆ ರೀತಿ ನಾನು ನಿಮಗೆ ಪರ್ಫೆಕ್ಟಾಗಿ ತೋರಿಸ್ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಕ್ಕೆ ಅಂತಂದರೆ, ನಿಮಗೆ ಭುಜ ಜಾರ್ತಾ ಇದೆಯಾ, ಕಂಕ್ಳ ಹತ್ರ ನೀವು ಹಾರ್ಮೋಲ್ನ ಕರೆಕ್ಟಾಗಿ ಕಟ್ ಮಾಡಲಿಲ್ಲ ಅಂದರೆ, ಫ್ರಂಟಲ್ಲಿ ರಿಂಕಲ್ಸ್ ಯಾಕೆ ಬರುತ್ತೆ, ಅದು ಕೂಡ ಹಾರ್ಮೋಲ್ ಏನಾದರೂ ಕರೆಕ್ಟಾಗಿ ಕಟ್ ಮಾಡಲಿಲ್ಲ ಅಂದರೆ, ಬ್ಯಾಕಲ್ಲಿ ಹಿಂದ್ಗಡೆ ಕುಪ್ಪೆ ಥರ ಹಿಂದ್ಗಡೆ ಬಟ್ಟೆ ಹಿಂದ್ಗಡೆ ರಿಂಕಲ್ಸು ಯಾಕೆ ಬರುತ್ತೆ, ಅದು ಕೂಡ ನೀವು ಕಂಕ್ಳ ಹತ್ರ ಹಾರ್ಮೋಲು ಬ್ಲೌಸ್ ಹೋಗಿ ಕರೆಕ್ಟಾಗಿ ಕಂಕ್ಳ ಹತ್ರ ಕರೆಕ್ಟಾಗಿ ಕೂತ್ಕೊಂಡ್ರೆ ಅದು ನಿಮಗೆ ಯಾವುದೇ ರೀತಿ ರಿಂಕಲ್ಸು ಬರೋದಿಲ್ಲ, ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಕೂಡ ಆಗೋದಿಲ್ಲ. ಅದೇನಾಗುತ್ತೆ, ನಿಮ್ಗೆ ಹೇಗೆ ಗೊತ್ತಾಗಿರುತ್ತೆ ಅಲ್ವಾ, ಎಲ್ಲರದ್ದು ಅಳತೆ ನೀವು ಹೇಗೆ ತಿಳ್ಕೊಳ್ಳೋಕ್ಕಾಗುತ್ತೆ. ಸೊ ಅದಕ್ಕೆ ನಾನಿವತ್ತು ನಿಮಗೆ ಪರ್ಫೆಕ್ಟಾಗಿ ಬಾಡಿ ಮೆಜರ್ಮೆಂಟ್ನ ತೋರಿಸ್ಕೊಡ್ತಾ ಇದ್ದೀನಿ. ಬಾಡಿ ಮೆಜರ್ಮೆಂಟ್ ಅಂದರೆ ಫುಲ್ಲು ಬ್ಲೌಸ್ನ ಕಟಿಂಗ್ ಹೇಳ್ಕೊಡ್ತಾ ಇಲ್ಲ. ಹಾರ್ಮೋಲ್ ಮಾತ್ರ ಯಾವ ಅಳತೆಗೆ ಯಾವ ರೀತಿ ಹಾರ್ಮೋಲ್ ತಗೋಬೇಕು, ಯಾವ ಅಳತೆಗೆ ಎಷ್ಟು ತಗೊಂಡ್ರೆ ನಮಗೆ ಸರಿ ಬರುತ್ತೆ, ಒಂದೇ ಒಂದು ಟಿಪ್ಸ್ ಹೇಳ್ಕೊಟ್ಬಿಡ್ತೇನೆ. ಅದರಿಂದ ನೀವು ಎಲ್ಲ ಬ್ಲೌಸ್ಗಳನ್ನೂ ಕೂಡ ಕಟ್ ಮಾಡ್ಕೋಬೋದು. ಓಕೆನಾ, ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಮಾರ್ಕ್ ಮಾಡಿಕೊಂಡು ಒಂದು ಅಳತೆಗೆ ಮಿನಿಮಮ್ ಒಂದು ಅಳತೆಗೆ ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಅಳತೆಗೆ ಹಾಕ್ಕೊಳ್ತೀನಿ ಅಷ್ಟೇ, ಪೂರ್ತಿ ಬ್ಲೌಸ್ ಏನು ಕಟ್ ಮಾಡ್ತಾಯಿಲ್ಲ. ಫಸ್ಟು ಬ್ಯಾಕ್ ಪಾರ್ಟ್ಗೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಲೈನ್ ಹಾಕ್ಕೊಂಡಾದಮೇಲೆ ಫುಲ್ ಲೆಂತ್ ಮಾರ್ಕ್ ಮಾಡ್ಕೋತೀನಿ. ಸೊ 14 ಇಂಚು ಫುಲ್ ಲೆಂತು, 14 ಇಂಚು ಫುಲ್ ಲೆಂತ್ ತಗೊಂಡೆ ಅಲ್ವಾ, 1/2 ಇಂಚ್ ಎಕ್ಸ್ಟ್ರಾ ತಗೊಂಡು. ಇದು ಬಂದು 36 ಸೈಜು. ಸೊ 36 ಸೈಜು ಅಂತಲ್ಲ, ನಿಮ್ಮದು ಯಾವುದೇ ಒಂದು ಸೈಜ್ ಕೊಟ್ಟರು ಕೂಡ ಹಾರ್ಮೋಲ್ನ ತಗೊಳ್ಳೋದನ್ನ ನೀವು ತಿಳ್ಕೊಬೇಕು. ಆ ರೀತಿ ನಾನು ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ಅವಾಗೇನಾಗುತ್ತೆ, ನಿಮ್ಗೆ ಯಾವ ಅಳತೆಗೆ ಏನು ತಗೋಬೇಕು ಅಂತ ಯಾವುದೇ ರೀತಿ ಡೌಟ್ಸ್ ಕೂಡ ಇರೋದಿಲ್ಲ, ಯಾವುದೇ ರೀತಿ ಕನ್ಫ್ಯೂಸ್ ಕೂಡ ಇರೋದಿಲ್ಲ. ಎಲ್ಲ ಅಳತೆಗೂ ಕೂಡ ಇದು ಒಂದೇ ವಿಡಿಯೋದಲ್ಲಿ ನಿಮಗೆ ಪರಿಹಾರ ಸಿಕ್ಬಿಡುತ್ತೆ. ಸೊ 2/4 ಇಂಚ್ ತಗೋತಾ ಇದ್ದೀನಿ, ಹಾಗೆಯೇ 3 ಇಂಚು ಭುಜ ತಗೋತಾ ಇದ್ದೀನಿ. ಇದರಲ್ಲಿ ಫಸ್ಟು ಇದರಲ್ಲಿ ಹೇಳ್ಕೊಟ್ಬಿಡ್ತೀನಿ, ಅದಾದಮೇಲೆ ಹಾರ್ಮೋಲ್ ಹೇಳ್ಕೊಡ್ತೀನಿ. ಫಸ್ಟ್ ಇವಾಗ 9 ಇಂಚ್ವರೆಗೂ ಡೀಪ್ ಇರುತ್ತೆ ಅಂದ್ಕೊಳ್ಳಿ. 32, 34, 36, 38 ಎದೆ ಸುತ್ತಳತೆಗೆಲ್ಲ 9 ಇಂಚು ಡೀಪ್ ಇದ್ದರೂ ಕೂಡ ನೀವು 2/4 ಇಂಚೇ ತಗೊಳ್ಳಿ. ಸೊ 36, 32, 34, 36, 38 ಎದೆ ಸುತ್ತಳತೆಗೆ 9 ಇಂಚ್ಗಿಂತ ಜಾಸ್ತಿ 10 ಇಂಚು, 11 ಇಂಚು, 12 ಇಂಚು ಆ ರೀತಿ ಡೀಪ್ ಇತ್ತು ಅಂದರೆ ನೀವು ಈ ನೆಕ್ ವಿಡ್ತ್ನ 2.2 ಇಟ್ಕೊಳ್ಳಿ, ಅಥವಾ 2 ಇಂಚ್ ಇಟ್ಕೊಳ್ಳಿ. ಓಕೆನಾ. ಸೊ ಇದಿಷ್ಟೇ, ಇದರಿಂದ ನೀವು ತಿಳ್ಕೊತು ಅಂದರೆ ಸಾಕು. ಹಾಗೆಯೇ 40, 42, 44, 46 ಎದೆ ಸುತ್ತಳತೆಗೆಲ್ಲ 9 ಇಂಚ್ ಡೀಪ್ ಇತ್ತು ಅಂತಂದರೆ 2.5 ಇಟ್ಕೊಳ್ಳಿ. ಸೊ 42, 44, 40 ಹಾಗೆಯೇ 46 ಬ್ಲೌಸ್ಗೆಲ್ಲ 9 ಇಂಚ್ಗಿಂತ ಜಾಸ್ತಿ 10, 11, 12 ಆ ರೀತಿ ಡೀಪ್ ಇತ್ತು ಅಂದರೆ 2.2, 2/4 ಇಂಚು ಡೀಪ್ ಇಟ್ಕೊಳ್ಳಿ. ಓಕೆನಾ. ಇಷ್ಟೇ, ಇನ್ನೇನೂ ಕೂಡ ಚೇಂಜಸ್ ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ ಇಟ್ಕೊಂಡ್ಬಿಡಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಹಾಗೆಯೇ ಹಾರ್ಮೋಲ್ ಕೂಡ ಅಷ್ಟೇ. ಸೊ 32ರಿಂದ ಸ್ಟಾರ್ಟ್ ಮಾಡ್ತೀನಿ. 30, 28 ಇರೋರು 5 ಇಂಚ್ ಇಟ್ಕೊಳ್ಳಿ. ನಾನು ಬಂದಿಲ್ಲಿ 32, 34, 36, ಇದರಲ್ಲಿ ನೀವು ಮಧ್ಯ 33, 35 ಇದ್ದರೂ ಸೇಮ್ ಅಳ್ತೇನೆ ಬರುತ್ತೆ. 34 ಇರೋರಿಗೆ 35 ಸೇಮ್ ಬರುತ್ತೆ. 32 ಇಂಚ್ ಇರೋರ್ಗೂ 33 ಸೇಮ್ ಬರುತ್ತೆ. ಓಕೆನಾ. 36, 38 ಇಷ್ಟು ಅಳತೆಗೆ ಸಾಕು. 38 ಅಳತೆವರೆಗೂ ಕೂಡ ಮಾತ್ರ. ಇದಕ್ಕೆಲ್ಲ ನೀವು 5.5 ಇಟ್ಕೊಳ್ಳಿ. 5.5 ಇಟ್ಕೊಂಡು ನಾನು ಇವಾಗ ತೋರಿಸ್ಕೊಡ್ತೀನಿ. ಸೊ 40, 42, 44 ಇವರು ನಿಮಗೆ ಒಂದು 5.25ರಿಂದ 6 ಇಂಚ್ವರೆಗೂ ಕೂಡ ಇಟ್ಕೋಬೋದು. ಸೊ 5.25 ಇಂಚ್ ಇಟ್ಕೊಳ್ಳಿ. ನಾನು ಇಲ್ಲಿ ಏನು ಚೇಂಜಸ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ನೀವು 5.25 ಬೇಡ, 5.25 ಇಟ್ಕೊಳ್ಳಿ. 5.25 ಇಟ್ಕೊಂಡ್ರೆ ಆಮೇಲೆ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಒಬ್ಬೊಬ್ರಿಗೆ 32ರವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಏನು ಮಾಡಿ, 5.25 ಇಟ್ಕೊಳ್ಳಿ. 5.25 ಇಟ್ಕೊಂಡು ಬ್ಯಾಕ್ ಪಾರ್ಟಲ್ವ ಅರ್ಧ ಇಂಚ್ಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟಲ್ಲೇ ನೀವು ಸರಿ ಮಾಡ್ಕೊಳ್ಳಿ. ಫ್ರಂಟ್ ಪಾರ್ಟಲ್ಲಿ ಅದಾದಮೇಲೆ ಕಟ್ ಮಾಡ್ಕೊಳ್ಳೋದಲ್ವ, ಫ್ರಂಟ್ ಪಾರ್ಟಲ್ಲಿ ಸರಿ ಮಾಡೋದಕ್ಕಾಗೋದಿಲ್ಲ. ಸೊ ಬ್ಯಾಕ್ ಪಾರ್ಟಲ್ಲೇ ಸರಿ ಮಾಡ್ಕೋಬೇಕು. ಈ ರೀತಿ ರೌಂಡ್ ಶೇಪ್ನ ಕೊಡಿ. ಎದೆ ಸುತ್ತಳತೆ ಬಂದು ನಾನು 36 ಹೇಳಿದೆ ಅಲ್ವಾ, 9 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡೆ. ಒಂದು ತೋರಿಸ್ಬಿಡ್ತಾ ಆಮೇಲೆ ಎಲ್ಲನೂ ಕೂಡ ನಾನು ಹೇಳ್ತೀನಿ. ಇಲ್ಲಿ 1/2 ಇಂಚ್ ಹೋಗುತ್ತೆ, ಭುಜ ಅಟ್ಯಾಚ್ ಮಾಡೋದಕ್ಕೆ ಇಲ್ಲಿ 1/2 ಇಂಚ್ ಹೋಗುತ್ತೆ. ಓಕೆನಾ. ಇಲ್ಲಿಂದ ಅಳತೆ ತಗೋಬೇಕು.
ಹೇಗೆ ನಾವಿಲ್ಲಿ ಅರ್ಧ ಇಂಚು ಜಾಯಿಂಟ್ ಮಾಡ್ಕೋತೀವಿ, ಸೊ ಸ್ಲೀವ್ಸ್ನ ಇಲ್ಲಿಗೆ ಅಟ್ಯಾಚ್ ಮಾಡ್ತೀವಿ ಅಲ್ವಾ. ನಾವು ಅಳತೆ ತಗೊಳ್ಳುವಾಗಲೂ ಏನು ತಗೋಬೇಕು, ಇಲ್ಲಿಂದನೇ ಅಳತೆ ತಗೊಳ್ತಾ ಹೋಗಬೇಕು. ಸೊ ಈ ರೀತಿ ಇಟ್ಕೊಳ್ಳಿ, ಹೀಗೆ ಈ ರೀತಿ ತಗೊಳ್ತಾ ಹೋಗಿ. ನೋಡಿ, ಅರ್ಧ ಇಂಚು ಬಿಟ್ಟೇ ಅಳತೆ ತಗೋತಾ ಇದ್ದೀನಿ. ಎಷ್ಟು ಬಂತು? 8 ಇಂಚು ಬಂತು. 8 ಇಂಚ್ ಬಂತಲ್ವ. ಇವಾಗ ಇದು ಬಂದು 36 ಸೈಜ್ದು ಅಳತೆ ಬ್ಲೌಸು, 36 ಎದೆ ಸುತ್ತಳತೆ ಅಳತೆ ಬ್ಲೌಸ್ ಇದು. ಇದನ್ನು ಕೂಡ ಬ್ಯಾಕ್ ಪಾರ್ಟಲ್ಲೇ ತಗೋತಾ ಇದ್ದೀನಿ. ನೋಡಿ, ಬ್ಯಾಕ್ ಪಾರ್ಟಲ್ಲಿ ಈ ಭುಜದಿಂದ ಈ ರೀತಿ ಪೂರ್ತಿ ಅಳತೆ, ನೀವು ಯಾವುದೇ ಬ್ಲೌಸ್ ಕೊಟ್ಟರು ಇದೇ ರೀತಿ ಅಳತೆನ ತಗೋಬೇಕು. ಈ ರೀತಿ ಅಳತೆ ತಗೊಂಡ್ರೆ ಮಾತ್ರ ನಿಮಗೆ ಹಾರ್ಮಲ್ ಅನ್ನೋದು ಎಲ್ಲ ಬೊಟಿಕ್ಗಳಲ್ಲಾಗಿರ್ಬೋದು ಅಥವಾ ಯಾವುದೇ ಟೈಲರ್ಸ್ಗಳಾಗಿರ್ಬೋದು, ಹಾಗೆಯೇ ಯೂಟ್ಯೂಬಲ್ಲಿ ನೀವು ಯಾವುದೇ ಒಂದು ವೀಡಿಯೋನ ನೋಡಿ ಎಲ್ಲರೂ ಕೂಡ ಹಿಂಗೆ ಅಳತೆ ತಗೊಳ್ಳೋದು. ಈ ರೀತಿ ಮೆಜರ್ಮೆಂಟಲ್ಲೇ ಅವ್ರು ಹಾರ್ಮಲ್ನ ತಗೊಳ್ತಾರೆ. ಅವಾಗೇನಾಗುತ್ತೆ, ಅವ್ರಿಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ನೋಡಿ, ಇವಾಗ 36 ಸೈಜ್ಗೆ ಇದೆಷ್ಟು ಬರ್ತಾಯಿದೆ? 7.5 ಇಂಚ್ ಬರ್ತಾಯಿದೆ. ಇವಾಗ ನಾವು ತಗೊಂಡಿದ್ದು ಎಷ್ಟು ಬಂತು? 8 ಇಂಚ್ ಬಂತು. ಓಕೆನಾ? ಈ ರೀತಿ 7.5 ಬಂತು. ಇವಾಗ ನಾವು 36 ಸೈಜು ಇದು ಅಂತ ಅಂದ್ಬಿಟ್ಟು ನಾವು ಇಲ್ಲೇನಾದರೂ 5.75 6 ಇಂಚು ಆ ರೀತಿ ತಗೊಂಡ್ಬಿಡ್ತೀವಿ ಅಂದ್ಕೊಳ್ಳಿ. ಇದೇನಾಗುತ್ತೆ, ಕಂಕ್ಳ ಹತ್ರ ಅಗಲ ಆಗುತ್ತೆ. ಸೊ ಕಂಕ್ಳ ಹತ್ರ ಅಗಲ ಆದರೆ ಏನಾಗುತ್ತೆ, ನಮಗೆ ಕಂಕ್ಳ ಹತ್ರ ಲೂಸ್ ಆಗುತ್ತೆ. ಸೊ ಇಲ್ಲಿ ಜಾಸ್ತಿ ಬಟ್ಟೆ ಕಟ್ ಮಾಡಿಬಿಟ್ರೆ ಏನಾಗುತ್ತೆ, ನಮಗೆ ಚೆಸ್ಟ್ ಹತ್ರ ಟೈಟ್ ಆಗುತ್ತೆ. ಯಾಕಂತಂದರೆ ಬಟ್ಟೆ ಅಲ್ಲಿ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಏನಾಗುತ್ತೆ, ಚೆಸ್ಟ್ ಹತ್ರ ಟೈಟ್ ಆಗುತ್ತೆ. ಇಲ್ಲಿ ನೋಡಿ, ಇವಾಗ ಇದು 8 ಇಂಚ್ ಬಂತಲ್ವಾ, ಈ ರೀತಿ 8 ಇಂಚ್ ಬಂತು. ಸೊ 8 ಇಂಚ್ ಏನಾಯಿತು, ನಿಮಗೆ 8 ಇಂಚ್ ಇಟ್ಟರೆ ತಪ್ಪಾಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಇದನ್ನು 1/4 ಇಂಚಷ್ಟು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೋಬೇಕು. ಸೊ 1/4 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿಕೊಂಡು ಮತ್ತೆ 1 ಇಂಚ್ಗೊಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ ಕೊಟ್ಕೊಳ್ಳಿ. ಇವಾಗ ಎದೆ ಸುತ್ತಳತೆ 9 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, 9 ಇಂಚ್ ಬಂತು. ಸೊ ಇವಾಗ ಇಲ್ಲಿಂದ ಅಳತೆನ ತಗೊಳ್ಳೋಣ. ನೋಡಿ, 7.5 ಇಂಚು ಕರೆಕ್ಟಾಗಿ ಬಂತು. ಓಕೆನಾ? ಇಲ್ಲಿ 7.5 ಇಂಚ್ ಈ ರೀತಿ ಬಂತು ಅಂತಂದರೆ ಅದು ನಿಮಗೆ ಪರ್ಫೆಕ್ಟಾಗಿದೆ ಅಂತ ಅರ್ಥ. ಇವಾಗ ಇದು ಎಷ್ಟು ಬಂದಿದೆ ನೋಡಿ, 5.2 ಇಂಚು ಆರ್ಮಲ್ ಸಾಕು. ಇವಾಗ ನೀವು ಕೇಳ್ಕೊಬೋದು, 36 ಎದೆ ಸುತ್ತಳತೆ ಅಂತಂದರೆ 5.75 6 ಇಂಚು ಇಟ್ಟರು ಕೂಡ ಒಬ್ಬೊಬ್ಬರಿಗೆ ಸರಿ ಹೋಗುತ್ತೆ. ಸೊ ನಾನು ಕೂಡ ಅಷ್ಟೇ 36 ಸೈಜ್ಗೆ ಒಬ್ಬೊಬ್ಬರಿಗೆ ಆರ್ಮಲ್ ಬಂದು 6 ಇಂಚನೇ ಇಟ್ಕೊಳ್ತೀನಿ. ಸೊ ನನಗೂ ಕೂಡ ಅಷ್ಟೇ 36 ಸೈಜ್ಗೆ 6 ಇಂಚನೇ ಇಟ್ಕೊಳ್ತೀನಿ. ನಮಗೆ ಅದು ಕರೆಕ್ಟ್ ಬರುತ್ತೆ. ಒಬ್ರೊಬ್ರಿಗೆ ಏನಾಗುತ್ತೆ ಅಂತಂದರೆ ಈ ಚೆಸ್ಟ್ ಜಾಸ್ತಿ ಇರುತ್ತೆ, ಕಂಕ್ಳ ಹತ್ರ ಹಾರ್ಮೋಲ್ ಹತ್ರ ಕಡಿಮೆ ಇರುತ್ತೆ. ಅವಾಗ ಏನಾಗುತ್ತೆ, ನಿಮಗೆ ಈ ಫಾರ್ಮುಲಾಗಳು ವರ್ಕ್ ಆಗೋದಿಲ್ಲ. ಸೊ ನೀವು ಕೇಳ್ಬೋದು, ನೀವು ಹೇಳಿರೋ ರೀತಿ ಕಟ್ ಮಾಡಿದ್ವಿ, ಅದು ಸರಿ ಹೋಗಲಿಲ್ಲ, ಇದು ಸರಿ ಹೋಗಲಿಲ್ಲ ಅಂತ. ಅವ್ರದ್ದು ಅಳತೆ ಬ್ಲೌಸೇ ಏನಾದರೂ ಕರೆಕ್ಟಾಗಿತ್ತು, ಇಲ್ಲ ಬಾಡಿ ಮೆಜರ್ಮೆಂಟೇ ತಗೊಂಡಿದ್ದೀರಾ ಅಂದರೆ ನೀವು ಈ ರೀತಿ ಮಾಡ್ತು ಅಂತಂದರೆ ಪಕ್ಕ ಪರ್ಫೆಕ್ಟಾಗಿ ಬರುತ್ತೆ. 1-2 ಬ್ಲೌಸ್ ಸ್ಟಿಚ್ ಮಾಡಿ ನನಗೆ ಕಮೆಂಟ್ ಮಾಡಿ, ಇಲ್ಲ ನಿಮ್ಮದೇ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಕೊಂಡು ಕೂಡ ನನಗೆ ಕಮೆಂಟ್ ಮಾಡಿ. ಓಕೆನಾ? ಇದೊಂದೇ ಫಾರ್ಮುಲಾ. ನೀವು ಯಾವುದೇ ಒಂದು ಬ್ಲೌಸ್ನ ತಗೊಳ್ಳಿ, ಯಾವುದೇ ಒಂದು ಬ್ಲೌಸ್ನ ಕಟಿಂಗ್ ಮಾಡಿ, ಅಷ್ಟು ನೀವು ಅಳತೆನ ತಗೊಂತು ಅಂತಂದರೆ ನಿಮಗೆ ಕರೆಕ್ಟಾಗಿಯೇ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ. ಈ ಕಂಕ್ಳ ಹತ್ರ ಒಂದು ಕರೆಕ್ಟಾಗಿ ಕೂತ್ಕೊಳ್ತು ಅಂತಂದರೆ ನಿಮ್ಗೆ ಯಾವುದೇ ಡೌಟ್ಸ್ ಬೇಡ, ಅದು ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಆಗುತ್ತೆ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ 32, 34, 36, 38 ಎದೆ ಸುತ್ತಳತೆಗೆ 5.25 ಇಂಚು ಮಾರ್ಕ್ ಮಾಡ್ಕೊಳ್ಳಿ. 5.25 ಇಂಚ್ ಮಾರ್ಕ್ ಮಾಡಿಕೊಂಡು ಇದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಬ್ಯಾಕಲ್ಲಿ ಫ್ರಂಟಲ್ಲಿ ರಿಂಕಲ್ಸ್ ಬರುತ್ತೆ ಅಂತ ಕಮೆಂಟ್ ಇರುತ್ತೆ ಅಲ್ವಾ. ಬ್ಯಾಕಲ್ಲಿ ಫ್ರಂಟಲ್ಲಿ ರಿಂಕಲ್ಸ್ ಬರೋರು ಏನು ಮಾಡಿ ಅಂತಂದರೆ, ನಿಮಗೆ ಈ ಸುತ್ತಳತೆ ನೋಡ್ಕೊಂಡಿರ್ತೀರ, ಇದು ನಿಮಗೆ ಕರೆಕ್ಟಾಗಿ ಬರುತ್ತೆ. ಆದರೂ ಕೂಡ ನಿಮಗೆ ರಿಂಕಲ್ಸ್ ಬರ್ತಾಯಿದೆ ಅಂತ ಅನ್ನೋರು ಏನು ಮಾಡಬೇಕು, ಇವಾಗ ಇಲ್ಲಿ 5.25 ಇಂಚ್ ಇಟ್ಕೊಂಡಿರ್ತೀರಲ್ವಾ, ಇಲ್ಲಿಗೆ ಅದೇ ಸುತ್ತಳತೆ ಬಂದಿರುತ್ತೆ. ಇಲ್ಲಿಂದ 1/4 ಇಂಚಷ್ಟು ಕೆಳಗಡೆ ಕಟ್ ಮಾಡಿಬಿಡಿ. ಸೊ ಇಲ್ಲಿ ನಿಮಗೆ ಬ್ಯಾಕಲ್ಲಿ ಫ್ರಂಟಲ್ಲಿ ರಿಂಕಲ್ಸ್ ಬರ್ತಾ ಇರುತ್ತೆ. ಸೊ ಇದನ್ನು ಕಟಿಂಗ್ ಮಾಡಿ ತೆಗೀತು ಅಂತಂದರೆ ಅಲ್ಲಿ ಬಟ್ಟೆನೇ ಇರೋದಿಲ್ಲ. ಬಟ್ಟೆನೇ ಇಲ್ಲ ಅಂತಂದಮೇಲೆ ಅಲ್ಲಿ ರಿಂಕಲ್ಸ್ ಹೇಗೆ ಬರುತ್ತೆ ಅಲ್ವಾ. ಸೊ ಬೆಸ್ಟ್ ಅಂತಂದರೆ ಈ ರೀತಿ ಟ್ರೈ ಮಾಡ್ಕೊಳ್ಳಿ. ಬ್ಯಾಕಲ್ಲಿ ಫ್ರಂಟಲ್ಲಿ ರಿಂಕಲ್ಸ್ ಬರೋರು ನೀವು ಎಷ್ಟು ಎದೆ ಸುತ್ತಳತೆ ತಗೊಂಡಿರ್ತೀರ ಅಷ್ಟೇ ಇರಲಿ. ನಿಮಗೆ ಅದು ಫಿಟ್ಟಿಂಗ್ ಕರೆಕ್ಟ್ ಇದೆ ಅಂತಂದರೆ ಅಷ್ಟೇ ಇರಲಿ, ಅದರಲ್ಲೇನು ಕೂಡ ಚೇಂಜಸ್ ಮಾಡೋದಕ್ಕೆ ಹೋಗಬೇಡಿ. ಬಟ್ ಇಲ್ಲೇನು ಮಾಡ್ಬೋದು, ನೀವು ಆ ರೀತಿ ತೆಗಿಬೋದು. ಆ ರೀತಿ ತೆಗೀತು ಅಂತಂದರೆ ನಿಮಗೆ ಯಾವುದೇ ರೀತಿ ರಿಂಕಲ್ಸ್ ಕೂಡ ಬರ್ಬೋದಿಲ್ಲ. ಸೊ ಅದು ಗೊತ್ತಾಯ್ತಲ್ವ, ಇದು ನಿಮಗೆ ಗೊತ್ತಾಯ್ತಲ್ವ ಡೀಪು. ಸೊ 9 ಇಂಚು ಒಳಗಡೆ ಡೀಪ್ ಇತ್ತು ಅಂತಂದರೆ ಈ 32, 34, 36, 38 ಎದೆ ಸುತ್ತಳತೆಗೆಲ್ಲ ಇಲ್ಲಿ ಬಂದು ನೀವು 2.2 ಇಂಚ್ ಇಡಿ ಸಾಕು, ಅಷ್ಟೇ. 2.2 ಇಂಚ್ ಇಟ್ಟರು ನಿಮಗೆ ಚೆಸ್ಟ್ ಹತ್ರ ಯಾವುದೇ ರೀತಿ ಟೈಟ್ ಆಗೋದಿಲ್ಲ. ಯಾಕಂದರೆ ನಮಗೆ 2.25 ಇಂಚ್ ಇಡಿ. ಯಾಕಂತಂದರೆ 9 ಇಂಚು 9 ಇಂಚಿಂದ ಮೇಲಿಡ್ತು 10 ಇಂಚು 11 ಇಂಚು 12 ಇಂಚು ಡೀಪ್ ಇತ್ತು ಅಂತಂದರೆ ಇದನ್ನು ಕಡಿಮೆ ಮಾಡಿ. ಸೊ ಕಡಿಮೆ ಮಾಡ್ತು ಅಂತಂದರೆ ಇಲ್ಲಿ ಕಡಿಮೆ ಆದಾಗ ಏನಾಗುತ್ತೆ, ನಿಮಗೆ ಭುಜದ ಹತ್ರ ಹೋಗಿ ಅದು ಟೈಟಾಗಿ ಕುತ್ಕೊಳ್ಳುತ್ತೆ. ಸೊ ಅಲ್ಲಿ ನಿಮಗೆ ಟೈಟಾಗಿ ಕುತ್ಕೋತು ಅಂತಂದರೆ ಇಲ್ಲಿ ಯಾವುದೇ ರೀತಿ ಭುಜ ಕಳ್ಕೊಳ್ಳೋದಿಲ್ಲ.
ಅಲ್ವಾ? ಇದು ಒಂದೇ ಫಾರ್ಮುಲಾ ಸಾಕು ನಿಮಗೆ. ಎಷ್ಟೇ ನೀವು ಎದೆ ಸುತ್ತಳತೆನ ತಗೊಂಡಿದ್ದೀರಾ. ಇವಾಗ ನಾನು 6 ಇಂಚ್ಗೂ ಕೂಡ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಇದು 9 ಇಂಚ್ 36 ಎದೆ ಸುತ್ತಳತೆ ಬ್ಲೌಸ್ ಅಲ್ವಾ? 36 ಎದೆ ಸುತ್ತಳತೆ ಬ್ಲೌಸ್ನ 6 ಇಂಚ್ಗೆ ತಗೊಳ್ಳಿ. ಇವಾಗ ನೋಡಿ, ನಾನು ಫಾರ್ಮುಲಾ ಪ್ರಕಾರ ಹೇಳಿರೋದು 6 ಇಂಚ್ ತಗೋಬೇಕು ಅಂತ. ಸೊ ನಮ್ಮ ಬ್ಲೌಸ್ಗಳನ್ನೂ ಕೂಡ 6 ಇಂಚ್ ತಗೋತೀನಿ. ಸೊ ನನ್ನದು ಆರ್ಮೋಲ್ ಅಳತೆನ ಕೂಡ ತೋರಿಸ್ಕೊಡ್ತೀನಿ. 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ರೌಂಡ್ ಶೇಪ್ನ ಕೊಟ್ಟೆ ನೋಡಿ. ನಾವು ಡಾರ್ಕಾಗಿ ಮಾರ್ಕ್ ಮಾಡಿದ್ದೀನಲ್ಲ, ಅದು ಇವಾಗ ಮಾರ್ಕ್ ಮಾಡಿರೋದು. ಈ ರೀತಿ ರೌಂಡ್ ಶೇಪ್ ಕೊಟ್ಟೆ ಅಲ್ವಾ? ಇದಕ್ಕೆ ನಾನು 9 ಇಂಚನ್ನ ತಗೋತೀನಿ. ಸೊ 9 ಇಂಚ್ಗೆ ಮಾರ್ಕ್ ಮಾಡಿಕೊಂಡೆ. ನಂದು ಆರ್ಮೋಲ್ ರೌಂಡ್ ಎಷ್ಟಿದೆ ಇಲ್ಲೇ ನಾನು ಚೆಕ್ ಮಾಡ್ಕೊಳ್ತೀನಿ. ಸೊ ಅಳತೆ ಬ್ಲೌಸಲ್ಲಿ ನಾನು ತೋರಿಸ್ಕೊಟ್ಟೆ ಅಲ್ವಾ, ಆ ರೀತಿ ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ಬಾಡಿ ಮೆಜರ್ಮೆಂಟ್ನೇ ತಗೋತಾ ಇದ್ದೀನಿ. ಸೊ ಇಲ್ಲಿ ಆರ್ಮೋಲ್ ರೌಂಡ್ ಬಂದು ಎಷ್ಟಿದೆ? 16 ಇಂಚ್ ಬರ್ತಾ ಇದೆ. ಫುಲ್ ರೌಂಡ್ ಬಂದು 16 ಇಂಚ್ ಬಂತು ಅಂದರೆ ಇಲ್ಲಿ ರೌಂಡ್ ಬಂದು ನಮಗೆ 8 ಇಂಚ್ ಬರಬೇಕು. ಸೊ 8 ಇಂಚು ನೋಡಿ, ಈ ರೀತಿ ಇಟ್ಕೊಳ್ಳಿ. ನೋಡಿ, ಕರೆಕ್ಟಾಗಿ 8 ಇಂಚ್ ಬರ್ತಾ ಇದೆ. ಸೊ ಕಾಣಿಸ್ತಾ ಇದೆ ಅಲ್ವಾ? 8 ಇಂಚ್ಗೆ ನಮಗೆ ಪರ್ಫೆಕ್ಟಾಗಿ ಆಯಿತು. ಈ ರೀತಿ ಆರ್ಮೋಲ್ ಏನಾದರೂ ಚೆಸ್ಟ್ ಕಡಿಮೆ ಇರುತ್ತೆ, ಸೊ ಕಂಕ್ಳ ಹತ್ರ ಜಾಸ್ತಿ ದಪ್ಪ ಇರುತ್ತೆ. ಒಬ್ಬೊಬ್ಬರಿಗೆ ಕೈ ದಪ್ಪ ಇರುತ್ತೆ, ಎದೆ ಸುತ್ತಳತೆ ಕಡಿಮೆ ಇರುತ್ತೆ. ಇದಿಷ್ಟು ಗೊತ್ತಾಯ್ತಾ? ಈ ರೀತಿ ನೀವು ಮಾಡಿ ಕಟಿಂಗ್ ಮಾಡಿದ್ರೆ ಬೆಸ್ಟ್ ಟೈಲರ್ ಆಗ್ಬೋದು. ಹಾಗೆಯೇ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಈ ಕಂಕ್ಳ ಹತ್ರ ನೀವು ಆರ್ಮೋಲ್ ಕರೆಕ್ಟಾಗಿ ಕಟ್ ಮಾಡ್ತು ಅಂದರೆ ಯಾವುದೇ ಬ್ಲೌಸು ಕೂಡ ಯಾವುದು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ಸೊ ನಾನಿವಾಗ ತೋರಿಸ್ಕೊಟ್ಟಿರೋಂಥ ಒಂದು ಫಾರ್ಮುಲಾನ ಯೂಸ್ ಮಾಡಿಕೊಂಡು ನೀವು ಈ ರೀತಿ ಕಟಿಂಗ್ ಮಾಡಿ ನೋಡಿ. ಕರೆಕ್ಟ್ ಬರಲಿಲ್ವಾ ಇಲ್ವಾ ಅಂತ ನನಗೆ ಚಾನಲ್ ಇದ್ದೇ ಇರುತ್ತೆ. ನನ್ನ ಚಾನಲ್ ಎಲ್ಲೂ ಹೋಗೋದಿಲ್ಲ ಅಲ್ವಾ, ಇದ್ದೇ ಇರುತ್ತೆ. ಸೊ ಕರೆಕ್ಟಾಗಿ ಬರುತ್ತಾ ಇಲ್ವಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ನಿಮಗೆ ಪಕ್ಕ ವರ್ಕ್ ಆಗುತ್ತೆ. ಓಕೆನಾ? ವರ್ಕ್ ಆಗೇ ಆಗುತ್ತೆ ಖಂಡಿತವಾಗ್ಲೂ ಕೂಡ. ಸೊ ಈ ವಿಡಿಯೋ ಎಷ್ಟಾಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದರಲ್ಲೂ ಕೂಡ ಏನಾದರೂ ಡೌಟ್ಸ್ ಇತ್ತು, ಏನೂ ಡೌಟ್ಸ್ ಇಲ್ಲ, ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಹಾಗೂ ಕೂಡ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಸುಮಾರು ದಿನದಿಂದ ಇದನ್ನು ನಾನು ನಿಮಗೆ ಹೇಳ್ಕೊಡ್ಬೇಕು ಅಂತ ಅಂದ್ಬಿಟ್ಟೆ ವೆಯ್ಟ್ ಮಾಡ್ತಾಯಿದ್ದೆ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.